ದೆಹಲಿ ಗಲಭೆಕೋರ ಉಮರ್ ಖಾಲಿದ್ ಜಗನ್ನಾಟಕ, ಲೆಫ್ಟ್ ಲಿಬರಲ್ಗಳ ವಿತಂಡವಾದ. ದೆಹಲಿ ಗಲಭೆಯ ರೂವಾರಿ ಉಮರ್ ಖಾಲಿದ್ ಬಗ್ಗೆ ಕಣ್ಣೀರು ಸುರಿಸ್ತಾ ಇದೆ ಲೆಫ್ಟ್ ಲಿಬರಲ್ ಇಕೋಸಿಸ್ಟಮ್. ವಿನಾಕಾರಣ ಉಮರ್ ಖಾಲಿದ್ನನ್ನ ಜೈಲಲ್ಲಿಡಲಾಗಿದೆ. ಆತ ಪಿತೂರಿಗಾರನಲ್ಲ, ಪಾಪ ಆತ ಹೋರಾಟಗಾರ. ಮುಸ್ಲಿಂ ಅನ್ನೋ ಕಾರಣಕ್ಕಾಗಿಯೇ ಆತನಿಗೆ ಘೋರ ಅನ್ಯಾಯವಾಗಿದೆ. ಹೀಗೆ ಆತನ ಪರವಾದ ಅನುಕಂಪದ ಮಾತುಗಳು ಪುಂಖಾನುಪುಂಖವಾಗಿ ಹರಿದು ಬರ್ತಾನೇ ಇದೆ. ಈ ಸೆಕ್ಯುಲರಿಸ್ಟ್ಗಳು ಇದಕ್ಕೆ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ಅದು ಅಸ್ಸಾಂ ಗಲಭೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ನೀಡಿದ ಒಂದು ತೀರ್ಪು. ಏನಿದು ವಿಷಯ? ಅಸ್ಸಾಂನ UAPA ಪ್ರಕರಣದಲ್ಲಿ ಬಂಧಿತನಾಗಿದ್ದ ಟೋನ್ಲಾಂಗ್ ಕೊನ್ಯಾಕ್ ಎಂಬ ವ್ಯಕ್ತಿಗೆ ಸುಪ್ರೀಂ ಕೋರ್ಟ್ ಜಾಮೀನನ್ನ ನೀಡಿತು. ಜಾಮೀನಿಗೆ ಕಾರಣ ಸ್ಪಷ್ಟವಾಗಿತ್ತು. ಆ ವ್ಯಕ್ತಿಯನ್ನ 2 ವರ್ಷಗಳಿಂದ ಹೆಚ್ಚು ಕಾಲ ಬಂಧನದಲ್ಲಿ ಇರಿಸಿದ್ದರೂ ತನಿಖಾ ಸಂಸ್ಥೆಗಳು ನಿಗದಿತ ಸಮಯದೊಳಗೆ ಚಾರ್ಜ್ ಶೀಟ್ ಸಲ್ಲಿಸಲು ವಿಫಲವಾಗಿದ್ವು. ಇದು ತನಿಖಾ ವೈಫಲ್ಯದಿಂದ ಬಂದ ಸಂವಿಧಾನಾತ್ಮಕ ಪರಿಹಾರವೇ ಹೊರತು ಆ ವ್ಯಕ್ತಿ ನಿರ್ದೋಷಿ ಎಂದು ಸಾಬೀತಾಗಿ ಬಂದ ತೀರ್ಪಲ್ಲ. ಆದ್ರೆ ಈ ಕಾನೂನಾತ್ಮಕ ತಾಂತ್ರಿಕತೆಯನ್ನ ಈ ವೋಕ್ ಗ್ಯಾಂಗ್ ಕೂಡಲೇ ಅಪಪ್ರಚಾರದ ಅಸ್ತ್ರವನ್ನಾಗಿ ಬಳಸಿಕೊಂಡಿತು. ಟೋನ್ಲಾಂಗ್ ಕೊನ್ಯಾಕ್ಗೆ ಜಾಮೀನು ಸಿಕ್ಕಿದೆ ಯಾಕಂದ್ರೆ ಆತ ಮುಸ್ಲಿಂ ಅಲ್ಲ. ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್ಗೆ ಸಿಗ್ತಾ ಇಲ್ಲ ಯಾಕಂದ್ರೆ ಅವರು ಮುಸ್ಲಿಮರು ಅನ್ನುವಂತಹ ವದಂತಿಯನ್ನ ಹಬ್ಬೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಪೋಸ್ಟ್ಗಳು ಶುರುವಾಗಿದೆ. ಅಸ್ಸಾಂನ ಪ್ರಕರಣ ಮತ್ತು ದೆಹಲಿ ಗಲಭೆಗಳ ಪ್ರಕರಣಗಳು ಸಂಪೂರ್ಣವಾಗಿ ಭಿನ್ನವಾಗಿದೆ. ಅಸ್ಸಾಂ ಪ್ರಕರಣದಲ್ಲಿ ಯಾವುದೇ ಹಿಂಸಾಚಾರ, ಪಿತೂರಿ ಅಥವಾ ರಾಷ್ಟ್ರದ ವಿರುದ್ಧ ದೊಡ್ಡ ಪ್ರಮಾಣದ ಸಂಚು ದಾಖಲಾಗಿಲ್ಲ. ಆದರೆ ದೆಹಲಿ ಗಲಭೆಗಳ ಸಂಚು ರಾಷ್ಟ್ರದ ರಾಜಧಾನಿಯಾದ ದೆಹಲಿಯಲ್ಲಿ 50ಕ್ಕೂ ಹೆಚ್ಚು ಅಮಾಯಕರ ಪ್ರಾಣ ತೆಗೆದಿತ್ತು. ನೂರಾರು ಹಿಂದೂಗಳು ಗಂಭೀರವಾಗಿ ಗಾಯಗೊಂಡಿದ್ರು. ಅದೊಂದು ವ್ಯವಸ್ಥಿತ ದಾಳಿಯಾಗಿತ್ತು. ಅಮೆರಿಕದ ಅಧ್ಯಕ್ಷರ ಭೇಟಿಯ ಸಮಯದಲ್ಲೇ ದೆಹಲಿಯಲ್ಲಿ ರಕ್ತಪಾತ ಸೃಷ್ಟಿಸಿ ಜಾಗತಿಕ ವೇದಿಕೆಯಲ್ಲಿ ಭಾರತವನ್ನ ದೂಷಿಸೋದೇ ಈ ಪಿತೂರಿಯ ಹಿಂದಿನ ಮುಖ್ಯ ಉದ್ದೇಶವಾಗಿತ್ತು. देखो भाई, हमारे करावल नगर सीपीआर पुलिया पे हमारे फौजी भाइयों का क्या हाल करा है। देखो 17 मुस्लिमों का ये हाल, हिंदुओं का जीना बुहाल. ಈ ಪ್ರಕರಣದಲ್ಲಿ ದೆಹಲಿ ಪೊಲೀಸರು ಪ್ರಬಲ ಸಾಕ್ಷ್ಯಾಧಾರಗಳೊಂದಿಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಉಮರ್ ಖಾಲಿದ್ ವಾಟ್ಸಪ್ ಗ್ರೂಪ್ ಅಲ್ಲಿ ಹಂಚಿಕೊಂಡಿದ್ದಂತಹ ಮೆಸೇಜ್ಗಳು, ಡಿಜಿಟಲ್ ಕಮ್ಯುನಿಕೇಷನ್, ಸಂರಕ್ಷಿತ ಸಾಕ್ಷಿಗಳ ಹೇಳಿಕೆಗಳು ಮತ್ತು ರಸ್ತೆಗಳನ್ನು ಬಂದ್ ಮಾಡಲು ಹಾಗೂ ಗಲಭೆಗೆ ಪ್ರಚೋದನೆ ನೀಡಿದ ಭಾಷಣಗಳು, ಹೀಗೆ ಬಲವಾದ ಪುರಾವೆಗಳನ್ನು ನ್ಯಾಯಾಲಯಕ್ಕೆ ಒದಗಿಸಲಾಗಿದೆ. ನ್ಯಾಯಾಲಯಗಳು ಈ ಪುರಾವೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಇದು ಪೂರ್ವಯೋಜಿತ ಪಿತೂರಿ ಅಂತ ಪ್ರಥಮ ದೃಷ್ಟಿಯಲ್ಲೇ ತೀರ್ಮಾನಿಸಿದೆ. ಶಾರ್ಜಿಲ್ ಇಮಾಮ್ ಮತ್ತು ಉಮರ್ ಖಾಲಿದ್ ಅವರು ಸಭೆ ಸಮಾರಂಭಗಳಲ್ಲಿ ದೈಹಿಕವಾಗಿ ಹಾಜರಿಲ್ಲದೆ ಇರಬಹುದು. ಆದರೆ ಅವರೇ ವಾಟ್ಸಪ್ ಗುಂಪುಗಳನ್ನು ರಚಿಸಿ ಪ್ರಚೋದನಕಾರಿ ಭಾಷಣಗಳನ್ನು ಮಾಡಿ ಹಿಂಸಾಚಾರಕ್ಕೆ ವೇದಿಕೆ ಸೃಷ್ಟಿಸಿದ್ದರು ಅಂತ ನ್ಯಾಯಾಲಯ ಒಪ್ಪಿಕೊಂಡಿದೆ. UAPA ಕಾಯ್ದೆಯ ಸೆಕ್ಷನ್ 43D ಅಡಿಯಲ್ಲಿ ಭಯೋತ್ಪಾದಕ ಕೃತ್ಯದ ಪಿತೂರಿ ಪ್ರಥಮ ದೃಷ್ಟಿಯಲ್ಲೇ ಸಾಬೀತಾದಾಗ ನ್ಯಾಯಾಲಯಗಳು ಜಾಮೀನು ನೀಡಲು ನಿರಾಕರಿಸಿವೆ. ಹಾಗಾಗಿ ಈ ಇಬ್ಬರು ಸಂಚುಕೋರರಿಗೆ ಜಾಮೀನು ನಿರಾಕರಣೆಯಾಗಿರುವುದು ಧರ್ಮದ ಆಧಾರದ ಮೇಲೆ ಅಲ್ಲ, ಬದಲಿಗೆ ಕಾನೂನು ಮತ್ತು ಪ್ರಬಲ ಪುರಾವೆಗಳ ಆಧಾರದ ಮೇಲೆ. ಇನ್ನೊಂದು ಸುಳ್ಳು ಪ್ರಚಾರ ಏನಂದ್ರೆ ಉಮರ್ ಖಾಲಿದ್ ಹಲವು ವರ್ಷಗಳಿಂದ ಜೈಲಿನಲ್ಲಿ ಇರೋದು ನ್ಯಾಯ ವಿಳಂಬದ ಸಂಕೇತ ಅನ್ನೋದು. ಇವರದು ನ್ಯಾಯಾಂಗದ ವಿರುದ್ಧವೇ ಆರೋಪ. ಆದ್ರೆ ವಾಸ್ತವವಾಗಿ ವಿಳಂಬಕ್ಕೆ ಉಮರ್ ಖಾಲಿದ್ನೇ ಕಾರಣ ಅನ್ನೋದು ಸ್ಪಷ್ಟವಾಗಿದೆ. ಬೇಕಂತಲೇ ಕೇಸನ್ನ ಎಳೆಯೋದು, ಮುಂದಿನ ದಿನಾಂಕ ಕೇಳೋದು, ಒಳಗಡೆ ಕೇಸ್ ವಿಳಂಬ, ಹೊರಗಡೆ ಅನ್ಯಾಯದ ಗುಲ್ಲು, ಹೀಗೆ ಡಬಲ್ ಸ್ಟ್ಯಾಂಡರ್ಡ್ ಆಟ ಆಡ್ತಿರೋದೇ ಉಮರ್ ಖಾಲಿದ್. ಹಾಗಾಗಿ ದೆಹಲಿ ಹೈಕೋರ್ಟ್ನಲ್ಲಿ ಜಾಮೀನು ನಿರಾಕರಣೆಯಾದ ಬಳಿಕ ಉಮರ್ ಖಾಲಿದ್ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು 6 ತಿಂಗಳಿಗೂ ಹೆಚ್ಚು ವಿಳಂಬ ಮಾಡಿದ್ರು. ಅಲ್ಲದೆ ಅವರ ವಕೀಲರು ಪದೇ ಪದೇ ವಿಚಾರಣೆಯನ್ನ ಮುಂದೂಡಲು ಪ್ರಯತ್ನಿಸಿದ್ರು. ತಮಗೆ ಇಷ್ಟವಿಲ್ಲದ ನ್ಯಾಯಪೀಠಗಳ ಮುಂದೆ ವಿಚಾರಣೆ ಬೇಡ ಅಂತ ಒತ್ತಾಯಿಸಿದ್ರು. ತೀರ್ಪು ತಮ್ಮ ವಿರುದ್ಧ ಬರುವ ಸಾಧ್ಯತೆ ಕಂಡಾಗ ಅರ್ಜಿಯನ್ನೇ ಹಿಂಪಡೆಯುವ ನಾಟಕ ಆಡಿದ್ರು. ನ್ಯಾಯಾಲಯವೇ ಇದನ್ನ
ಫೋರಂ ಶಾಪಿಂಗ್ ಅಂದ್ರೆ ತಮಗೆ ಅನುಕೂಲಕರವಾದ ಪೀಠವನ್ನ ಹುಡುಕುವ ಪ್ರಯತ್ನ ಅಂತ ಆಕ್ಷೇಪಿಸಿತ್ತು. ಈ ತಂತ್ರಗಳ ಮೂಲಕ ವಿಚಾರಣೆ ವಿಳಂಬಗೊಳಿಸಿ ಆ ಬಳಿಕ ವಿಳಂಬವನ್ನೇ ಜಾಮೀನಿಗೆ ಆಧಾರವಾಗಿ ಬಳಸಲು ಪ್ರಯತ್ನಿಸುತ್ತಿದ್ದಾರೆ. ಈ ಸಂಪೂರ್ಣ ಕುತಂತ್ರದ ಹಿಂದಿರುವ ಸತ್ಯ ಇಷ್ಟೇ: UAPA ಅಡಿಯಲ್ಲಿ ಉಮರ್ ಖಾಲಿದ್ಗೆ ಜಾಮೀನು ಸಿಗೋದು ಕಷ್ಟ. ಈ ಕಾನೂನಾತ್ಮಕ ಸತ್ಯವನ್ನ ಎದುರಿಸಲಾಗಿದೆ. ಅರ್ಬನ್ ನಕ್ಸಲರು ಮತ್ತು ಜಿಹಾದಿ ಪ್ರಚಾರಕರು ಸುಳ್ಳುಗಳ ಸರಣಿಯನ್ನೇ ಹೆಣೆದು ಮುಸ್ಲಿಂ ಪೀಡಿತ ಎಂಬ ಕೃತಕ ಕಥೆಯನ್ನ ಕಟ್ಟಲು ಹೊರಟಿದ್ದಾರೆ. ಇದು ಸ್ಪಷ್ಟವಾಗಿದೆ. ನ್ಯಾಯಾಂಗದ ಪ್ರಕ್ರಿಯೆಯನ್ನ ಕೋಮುವಾದಿ ದೃಷ್ಟಿಕೋನದಿಂದ ನೋಡಲು ಪ್ರಯತ್ನಿಸುವ ಈ ಜಾಲವನ್ನ ಭಾರತದ ಪ್ರತಿಯೊಬ್ಬ ದೇಶಪ್ರೇಮಿ ನಾಗರಿಕ ತೀವ್ರವಾಗಿ ಖಂಡಿಸಲೇಬೇಕು. ದೆಹಲಿ ಗಲಭೆಗಳಂತಹ ರಾಷ್ಟ್ರ ವಿರೋಧಿ ಪಿತೂರಿಗಳಿಗೆ ಕಾನೂನು ಪ್ರಕಾರವೇ ಉತ್ತರ ಸಿಗಲೇಬೇಕು. ಈ ಲೆಫ್ಟ್ ಲಿಬರಲ್ಗಳ ಗೋಸುಂಬೆತನವನ್ನ ಬಯಲಿಗೆಳೆಯಲೇಬೇಕು.